ಮೌನದ ತೀರ್ಪು. ಕಾಡು ಮಾತಾಡುತ್ತಿಲ್ಲ ಅಂದ್ರೆ ಅದು ಸೋತಿಲ್ಲ. ಅದರ ಮಾತನ್ನು ಕೇಳುವ ಕಿವಿಗಳು ಕಳೆದು ಹೋಗಿವೆ. ಎಲೆ ಬೀಳುವ ಶಬ್ದಕ್ಕೂ ಒಂದು ಇತಿಹಾಸ ಇದೆ. ಆದರೆ ಅದನ್ನು ಬರೆಯುವವರು ಇಂದು ಅಧಿಕಾರದ ಕೊಠಡಿಯಲ್ಲಿ. ಅಡವಿ ನಮ್ಮ ಮನೆ ಅಲ್ಲ ಅಂದ್ರೆ ನಮ್ಮ ತಾಯಿ ಯಾರು? ಮಣ್ಣನ್ನು ತಾಯಿ ಎಂದು ಪೂಜಿಸಿದವರನ್ನು ಅಕ್ರಮವೆಂದು ಕರೆಯುವ ನ್ಯಾಯ ಇದು. ಹಸಿವು ಇಲ್ಲಿ ಅಪರಾಧ, ಹೋರಾಟ ಇಲ್ಲಿ ಅಪವಾದ, ಕಣ್ಣೀರು ಇಲ್ಲಿ ದಾಖಲೆ, ಜೀವನ ಮಾತ್ರ ಸಂಖ್ಯೆಯಾದದ್ದು. ಬುಲ್ಡೋಸರ್ ಮುಂದೆ ಮಗು ಮೌನವಾಗಿ ನಿಂತಾಗ ಅಲ್ಲಿ ಕುಸಿದದ್ದು ಮನೆಯಲ್ಲ, ಒಂದು ಪೀಳಿಗೆಯ ನಂಬಿಕೆ. ಆದಿವಾಸಿಯ ಧ್ವನಿ ಕಾಡಿನೊಳಗೆ ಕರಗದಂತೆ ನಗರದ ಬೀದಿಯಲ್ಲಿ ಪ್ರತಿಧ್ವನಿಸಬೇಕು. ಅದಕ್ಕಾಗಿಯೇ ಈ ಕೂಗು. ಇದು ಕವನವಲ್ಲ, ಇದು ಬದುಕಿನ ಸಾಕ್ಷ್ಯ. ಇದು ಪ್ರತಿಭಟನೆಯಲ್ಲ, ಇದು ಜನರ ತೀರ್ಪು. ನೊಂದವರ ಮಾತಿಗೆ ವೇದಿಕೆಯಾಗುವ, ಸತ್ಯವನ್ನು ಅಡಗಿಸದ ಜನರ ಧ್ವನಿಯಾಗಿರುವ ಜನತಾ ತೀರ್ಪು ಸುದ್ದಿವಾಹಿನಿ ನೋಡ್ತಾ ಇರಿ. ನಿಮ್ಮ ಪ್ರೀತಿಯ ಒಂದು ಲೈಕ್ ನೀಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಆಗಿ. ಜನತಾ ತೀರ್ಪು.